ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಶಮಯ ಧರಿತ್ರಿ ಸಂಚಿಕೆ 31. ದೇವಸ್ಥಾನದಲ್ಲಿ ಅವಿನಾಶನ ಜೊತೆ ನಡೆದ ಸಂಭಾಷಣೆ ಶಮ ಹಾಗೂ ಅವಿನಾಶ್ ಇಬ್ಬರ ಮೇಲೂ ಅಗಾಧವಾದ ಪರಿಣಾಮವನ್ನು ಬೀರಿತ್ತು. ಶಮಳಿಂದ ಯಾವ ಮಾತುಗಳು ಹೊರಬಾರದಿದ್ದದ್ದು ಎಲ್ಲರ ಅನುಮಾನಕ್ಕೆ ಎಡೆಮಾಡಿಕೊಟ್ಟಂತಾಯಿತು. ಆದರೂ ಯಾರೂ ಕೂಡ ಅದಕ್ಕೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ಅವಳನ್ನು ಮುಂದೆ ಪ್ರಶ್ನಿಸಲು ಹೋಗಲಿಲ್ಲ. ಪಂಕಜ ಮೇಡಮ್, ನೀವೆಂತಕ್ಕೆ ಸೂರ್ಯ ದಿಕ್ಕು ಅಂತೆಲ್ಲ ಹೇಳಿದ್ದು? ಮುಖ್ಯೋಪಾಧ್ಯಾಯನಿ ವಿದ್ಯಾ ನಾಯಕ್ ವಿಷಯವನ್ನು ತಿಳಿದುಕೊಳ್ಳುವ ಸಲುವಾಗಿ ಪ್ರಶ್ನಿಸಿದರು. ಮತ್ತೆಂತ ಮೇಡಮ್, ಶಾಲೆ ಗಂಟೆ ಬಾರಿಸಲಿಕ್ಕೆ ಎಕ್ಸಾಕ್ಟ್ 5 ನಿಮಿಷ ಇರುವಾಗ ಶಾಲೆಯ ಗೇಟಿನಲ್ಲಿ ಬೈಕ್ ನಿಲ್ಲಿಸುತ್ತಿದ್ದ ನಮ್ಮ ಅವಿನಾಶ್ ಸರ್ ಇವತ್ತು 1 ಗಂಟೆ ಮುಂಚಿತವಾಗಿಯೇ ಬಂದು ತರಗತಿಯೊಳಗೆ ಪೀಠ ಊರಿದಾರಲ್ಲ, ಅದಕ್ಕೆ ಹೇಳ್ದೆ. ಪಂಕಜರ ಮಾತುಗಳನ್ನು ಕೇಳಿ ಶಮಾಳಿಗೆ ಆಶ್ಚರ್ಯವೆನಿಸಿತು. ಅಂದೊಮ್ಮೆ ತನ್ನ ವೈಯಕ್ತಿಕ ಕೆಲಸಕ್ಕಾಗಿ ಮನೆಯಿಂದ ಬೇಗನೆ ಹೊರಟಿದ್ದ ಅವಿನಾಶ್ ತನ್ನೆಲ್ಲ ಕೆಲಸ ಮುಗಿಸಿ ಅರ್ಧ ಗಂಟೆಯ ಮುಂಚಿತವಾಗಿಯೇ ಶಾಲೆಗೆ ಆಗಮಿಸಿದ್ದನು. ಎಂದಿನಂತೆ ಅಂದು ಕೂಡ ಅರ್ಧ ಗಂಟೆ ಮುಂಚಿತವಾಗಿಯೇ ಬಂದಿದ್ದ ಕ್ಷಮಾಳ ಬಳಿ ಬಂದವನು, ಮೇಡಮ್, ಇಷ್ಟೊಂದೆಲ್ಲ ಡೀಪಾಗಿ ಕೆಲಸ ಮಾಡೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಕ್ಲಾಸ್ ತಗೊಳ್ಳೋಕ್ಕಿಂತ ಮುಂಚೆ ಮನೇಲಿ ಪ್ರಿಪೇರ್ ಆಗೋದಕ್ಕೆ ಆಗೋದಿಲ್ಲ ಅಂತ ದಿನ ಇಷ್ಟು ಬೇಗ ಬರ್ತಿರಲ್ಲ, ನಿಮಗೆ ಬೇಸರ ಆಗೋದಿಲ್ವಾ ಎಂದು ಕುತೂಹಲ ವ್ಯಕ್ತಪಡಿಸಿದ್ದನು. ಬೇಸರ ಎಂತಕ್ಕೆ ಸರ್, ಮೊದಲಿನಿಂದಲೂ ಮಕ್ಕಳಿಗೆ ಕಲಿಸಬೇಕು ಅನ್ನೋದೇ ನನ್ನ ಕನಸು. ಪಾಠ ಮಾಡೋ ಮುಂಚೆ ನಾವು ಮೊದಲು ಅದರ ಬಗ್ಗೆ ಸರಿಯಾಗಿ ಅರಿತಿರಬೇಕು. ಆಗಲೇ ವಿಷಯದ ಸ್ಪಷ್ಟ ಚಿತ್ರಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಆಗುವುದು. ಅದರಲ್ಲೂ ಈಗಿನ ಮಕ್ಕಳನ್ನು ಕೇಳಬೇಕೇ, ಬೆರಳು ತೋರಿಸಿದ್ರೆ ಹಸ್ತವನ್ನೇ ನುಂಗ್ತಾರೆ. ಪಾಠದ ಮಧ್ಯದಲ್ಲಿ ಅವರು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ರೆಡಿ ಮಾಡಿಕೊಂಡಿರಬೇಕಲ್ಲ, ಅದಕ್ಕಾಗಿಯೇ ಈ ಪ್ರಿಪ್ರೇಷನ್ ಎಂದು ಪುನಃ ಪುಸ್ತಕದಲ್ಲಿ ಮುಳುಗಿದಳು. ನೀವು ಏನೇ ಹೇಳಿ ನನಗಂತೂ ಈ ರೀತಿ ತಲೆ ಕೆಡಿಸ್ಕೊಂಡು ಪಾಠ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು 5 ನಿಮಿಷ ಇರುವಾಗ ಕ್ಲಾಸಿಗೆ ಹಾಜರಾಗೋದು ಎಂದಿದ್ದ ಅವಿನಾಶ ಇಂದು 1 ಗಂಟೆ ಮುಂಚಿತವಾಗಿಯೇ ಬಂದು ಕುಳಿತಿದ್ದಾನೆ ಎಂದರೆ ಅವಳ ಮನಸ್ಸು ತಳಮಳಗೊಂಡಿತು. ಹೌದಾ ಮೇಡಮ್, ನಿಮ್ಮ ಮಾತು ಕೇಳಿ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಉಂಟು. ನಾನು ಬರುವಾಗಲೇ ಸೀನಣ್ಣ ಹೇಳ್ತಾ ಇದ್ರು, ಮೇಡಮ್, ಇನ್ಮುಂದೆ ನಾನು ದಿನ ಬರುವುದಕ್ಕಿಂತ 10 ನಿಮಿಷ ಮುಂಚಿತವಾಗಿಯೇ ಬರಬೇಕಾಗ್ತದೋ ಏನೋ ಅಂತ. ಆಗ ನನಗೆ ಅವರ ಮಾತು ಅರ್ಥ ಆಗಲಿಲ್ಲ. ಮಾತನಾಡ್ತಾ ನಿಂತರೆ ನನ್ನ ಕೆಲಸ ಹಾಳಾಗ್ತದೆ ಅಂತ ನಾನು ಏನನ್ನು ವಿಚಾರಿಸದೆ ಒಳಬಂದೆ ಎಂದ ವಿದ್ಯಾರವರ ಮಾತಿಗೆ ಜೊತೆಯಾದ ಪಂಕಜ, ಹೌದು ಮೇಡಮ್, ಸೀನಣ್ಣ ನನ್ನ ಬಳಿಯೂ ಹೇಳಿದರು. ಅವರಿನ್ನೂ ಸ್ನಾನವನ್ನು ಮಾಡಿರಲಿಲ್ವಂತೆ. ಆಗಲೇ ಅವಿನಾಶ್ ಸರ್ದು ಫೋನ್ ಬಂದಿತ್ತಂತೆ, ಯಾವಾಗ ಬರ್ತೀರಾ, ಬೇಗ ಬನ್ನಿ, ಗೇಟ್ ತೆಗಿಬೇಕು ಅಂತ. ಅವಸರದಲ್ಲಿ ಸ್ನಾನ ಮಾಡಿ ದೇವರಿಗೆ ದೀಪ ಬೆಳಗಿ ಬೇಗ ಬೇಗ ಹೊಟ್ಟೆ ತುಂಬಿಸ್ಕೊಂಡು ಸೈಕಲನ್ನು ಮೋಟಾರ್ ಬೈಕಿನ ಹಾಗೆ ಓಡಿಸ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ರು ಎಂದಳು. ಅವರೆಲ್ಲರೂ ಅಷ್ಟು ಮಾತನಾಡುತ್ತಿದ್ದರೂ ಅವರ ಯಾವ ಮಾತುಗಳು ತನ್ನ ಕಿವಿಗೆ ಬೀಳುತ್ತಲೇ ಇಲ್ಲವೆಂಬಂತೆ ಪುಸ್ತಕದಲ್ಲಿ ಮುಳುಗಿದ್ದ ಕ್ಷಮಾಳ ಮನಸ್ಸು ಅವಿನಾಶನ ವಿಚಿತ್ರ ನಡವಳಿಕೆಯ ಬಗೆಗೆ ಯೋಚಿಸುತ್ತಿತ್ತು. ಶಾಲೆಯ ಗಂಟೆ ರಿಂಗಣಿಸುತ್ತಲೇ ವಾಸ್ತವಕ್ಕೆ ಬಂದವಳು ಪುಸ್ತಕವನ್ನು ಮುಚ್ಚಿಟ್ಟು ಪ್ರಾರ್ಥನಾ ಸಭಾಂಗಣಕ್ಕೆ ನಡೆದಳು. ಅವಿನಾಶ ತನ್ನ ತರಗತಿಯ ಮಕ್ಕಳನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಯಥಾ ಪ್ರಕಾರ ತನ್ನ ಸ್ಥಾನದಲ್ಲಿ ಬಂದು ನಿಂತನು. ಕ್ಷಮ ಎಷ್ಟು ಬಾರಿ ಅವನತ್ತ ನೋಡಿದರೂ ಅವನು ಮಾತ್ರ ಒಮ್ಮೆಯೂ ಅವಳತ್ತ ತಿರುಗಲಿಲ್ಲ. ಕ್ಷಮಾಳಿಗೆ ಅವನು ತಿರುಗಿ ನೋಡಲಿಲ್ಲವೆಂಬ ಬೇಸರಕ್ಕಿಂತ ತನ್ನ ಮಾತಿನಿಂದ ಅವನು ಈ ರೀತಿ ನಡೆದುಕೊಳ್ಳುತ್ತಿದ್ದಾನೆ, ತನ್ನಿಂದ ಅಷ್ಟೊಂದು ಬೇಸರವಾಯಿತೆ ಎಂದು ನೊಂದುಕೊಂಡಳು. ಇಡೀ ದಿನ ಮಕ್ಕಳೊಂದಿಗೆ ಕಾಲ ಕಳೆದರೂ ಯಾವುದೋ ನೋವು ಅವಳನ್ನು ಬಹಳವಾಗಿ ಕಾಡತೊಡಗಿತ್ತು. ಒಂದು ಬಾರಿ ಹೇಗಾದರೂ ಮಾಡಿ ಅವಿನಾಶನನ್ನು ಮಾತನಾಡಿಸಲೇಬೇಕೆಂದು ಮನಸ್ಸು ಚಡಪಡಿಸುತ್ತಿತ್ತು. ಅದಕ್ಕೆ ಕಾರಣ ಅವಳಿಗೂ ತಿಳಿಯಲಿಲ್ಲ. ಅಂದು ಭಾನುವಾರ ರಜೆ ಇದ್ದ ಕಾರಣ ಶಮ ಅಮ್ಮನನ್ನು ಕರೆದುಕೊಂಡು ಮೈತ್ರಿಯ ಮನೆಗೆ ತೆರಳಿದ್ದಳು. ಏನೇ ಮಾರೈತಿ, 1 ವಾರದಿಂದ ಇಲ್ಲಿಯೇ ಇದೆಯಾ? ಆಗಾಗ ಮನೆಗೆ ಬರ್ತೇನೆ ಎಂದವಳು ಪತ್ತೆಯೇ ಇಲ್ಲವಲ್ಲ. ಶಮ ಗೆಳತಿಯತ್ತ ಬಿರುನೋಟ ಬೀರಿದಳು. ಸಾರಿ ಕಣೆ, ನಾನು ಎಷ್ಟೋ ಸಲ ನಿಮ್ಮ ಮನೆಗೆ ಬರಬೇಕು ಅಂತ ಅಂದ್ಕೊಂಡೆ, ಆದರೆ ಸಮಯವೇ ಆಗಲಿಲ್ಲ.
ನಾನು ನಿಮ್ಮ ಮನೆಗೆ ಬರದೇ ಇದ್ದದ್ದು ಒಳ್ಳೆಯದೇ ಆಯಿತು ಅನ್ನಿಸ್ತದೆ. ಯಾವಾಗಲೋ ಒಮ್ಮೆ ಶ್ಯಾಮಲಾ ಅಮ್ಮ ನಮ್ಮ ಮನೆಗೆ ಬಂದದ್ದು, ಸದ್ಯ ಈ ನೆಪದಲ್ಲಾದರೂ ಬಂದ್ರಲ್ಲ ಎನ್ನುತ್ತಾ ಮೈತ್ರಿ ಶ್ಯಾಮಲಾರ ಬಳಿ ಬಂದು ಕುಳಿತಳು. ಇನ್ನೇನು ಮಾಡೋದಮ್ಮ, ನೀನಂತೂ ಬರಲಿಲ್ವಲ್ಲ, ಅದಕ್ಕೆ ನಾನೇ ಒತ್ತಾಯ ಮಾಡಿದೆ. ಪಾಪ ನಮ್ಮ ಕ್ಷಮಾಳಿಗೆ ಸಿಗೋದು ಒಂದು ಭಾನುವಾರ. ಇವತ್ತು ಕೂಡ ಅವಳಿಗೆ ಬಿಡುವಿಲ್ಲದಂತೆ ಹೊರಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಅದು ಅಲ್ಲದೆ ನೀನು ನಾಳೆಯೇ ಊರಿಗೆ ಹೊರಟು ನಿಂತಿದ್ದೀಯಂತಲ್ಲ, ಶ್ಯಾಮಲಾ ಆಪ್ಯಾಯಮಾನದಿಂದ ನುಡಿದರು. ಹೌದು ಅಮ್ಮ, ಇವರಿಗೆ ಅಲ್ಲಿ ಕಷ್ಟ ಆಗ್ತಾ ಇದೆಯಂತೆ, ಅದಕ್ಕೆ ಬಂದು ಕರೆದುಕೊಂಡು ಹೋಗ್ತೇನೆ ಅಂದರು. ಅವರು ಅಷ್ಟು ಹೇಳಿದಾಗ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಕ್ಕಾಗ್ತದಾ? ನಾನು ಹ್ಞೂ ಅಂತ ಅಂದೆ. ಇವರು ನಿನ್ನೆಯೇ ಬಂದರು ಎಂದು ಅಲ್ಲಿಯೇ ಕುಳಿತಿದ್ದ ಮದನ್ನ ಮುಖ ನೋಡಿದಳು. ಅಯ್ಯೋ ಕಳ್ಳಿ, ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದೆಯಾ? ಕಣ್ಣು ಚಿಕ್ಕದು ಮಾಡಿ ಮೈತ್ರಿಯನ್ನೇ ತಿನ್ನುವಂತೆ ನೋಡಿದ ಮದನ್ ಕ್ಷಮಾಳತ್ತ ತಿರುಗಿ, ಕ್ಷಮಾ, ನಿಮ್ಮ ಗೆಳತಿ ಸಾಮಾನ್ಯದವಳು ಅಂದ್ಕೊಳ್ಬೇಡಿ. ಅವಳ ಫೋನ್ ಕಿತ್ಕೊಂಡು ನೋಡಿ, ಬಂದು ಕರೆದುಕೊಂಡು ಹೋಗಿ ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಎಷ್ಟು ಸಲ ಮೆಸೇಜ್ ಹಾಕಿದ್ದಾಳೆ. ನಾನು ಇಷ್ಟು ದಿನ ಮೀಟಿಂಗ್ ಅದು ಇದು ಅಂತ ಬ್ಯುಸಿ ಇದ್ದೆ. ಇವತ್ತು ಹೇಗೂ ಭಾನುವಾರ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಚಿಕ್ಕ ಮಕ್ಕಳು ದೂರುವಂತೆ ವರದಿ ಒಪ್ಪಿಸಿದನು. ಅವರಿಬ್ಬರ ಒಡನಾಟವನ್ನು ಕಂಡು ನೆರೆದಿದ್ದವರೆಲ್ಲರೂ ಸಂತೋಷದಿಂದ ಭಾವುಕರಾದರು. ನೋಡಿದ್ಯೇನಮ್ಮ ಕ್ಷಮಾ, ನಿನ್ನ ಗೆಳತಿ ಮದುವೆಯೇ ಬೇಡ ಅಂತ ಹೇಳ್ತಾ ಇದ್ದವಳು ಮದುವೆಯಾಗಿ 4 ವರ್ಷ ಕಳೆದರೂ ಗಂಡನನ್ನು ಒಂದು ಗಳಿಗೆ ಬಿಟ್ಟಿರ್ಲಿಕ್ಕೂ ಕಷ್ಟಪಡ್ತಾಳೆ. ಚಿದಾನಂದ ಮೂರ್ತಿಗಳ ಮಾತಿಗೆ ಮಾತು ಸೇರಿಸಿದ ಪದ್ಮಾವತಿ, ಹೌದು ಕ್ಷಮಾ, ಮದುವೆಗೆ ಮುಂಚೆ ಯಾವುದೇ ಕೆಲಸ ಹೇಳಿದ್ರೂ ಸಬೂಬು ಹೇಳಿಕೊಂಡು ಜಿಂಕೆ ಮರಿಯಂತೆ ಕುಣಿಯುತ್ತಾ ನಿಮ್ಮ ಮನೆಗೆ ಓಡಿ ಬರುತ್ತಿದ್ದವಳು 3 ದಿನಗಳಿಂದ ಕ್ಷಮಾಳ ಮನೆಗೆ ಹೋಗಿ ಬರುವುದಾದ್ರೆ ಹೋಗಿ ಬಾ ಅಂತ ಅಷ್ಟು ಹೇಳಿದ್ರು ಅವಳು ಹೊರಡಲು ತಯಾರೇ ಇರಲಿಲ್ಲ. ಮನೆಯಲ್ಲೂ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ದಿನದ 24 ಗಂಟೆ ಫೋನಿನಲ್ಲಿಯೇ ಮುಳುಗಿರ್ತಾಳೆ. ಗಂಡ ಹೆಂಡತಿ ಏನೋ ಮಾತನಾಡಿಕೊಳ್ತಾ ಇರ್ಬೋದು ಅಂತ ನಾನು ಮೊದಲು ಸುಮ್ಮನಿದ್ದೆ. ನಂತರ ಗೊತ್ತಾಯಿತು, ಅಳಿಯಂದಿರಿಗೆ ಇವಳು ಕೆಲಸ ಮಾಡಲಿಕ್ಕೂ ಬಿಡದೆ ತಲೆ ತಿಂತಾ ಇದ್ದಾಳೆ ಅಂತ ಎಂದಾಗ ಮೈತ್ರಿಗೆ ನಾಚಿಕೆ ಎನಿಸಿತು. ಹೋಗಮ್ಮ ನೀನು, ನಿನಗೆ ಯಾರ ಮುಂದೆ ಎಂತ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಪ್ಪ ಒಮ್ಮೊಮ್ಮೆ ನಿನಗೆ ತಮಾಷೆಯಾಗಿ ಪೆದ್ದು ಅಂತ ಕರೆಯೋದು ಇವತ್ತಿಗೆ ಸಾರ್ಥಕವಾಯಿತು. ನಾನು ಪಾಠ ಮಾಡ್ತಾ ಇರೋ ಕಾಲೇಜಲ್ಲಿ ನನಗೆ 1 ವಾರವಷ್ಟೇ ರಜೆ ಕೊಟ್ಟಿರೋದು, ಅದು ಕೂಡ ಅಪ್ಪನಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ. ಎಲ್ಲ ಗೊತ್ತಿದ್ದು ನನ್ನನ್ನೇ ತಮಾಷೆ ಮಾಡ್ತೀಯಾ ಎಂದು ಹುಸಿ ಮುನಿಸು ತೋರಿದಳು. ಹೋಗ್ಲಿ ಬಿಡಮ್ಮ ಮೈತ್ರಿ, ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಳ್ತೀಯಾ? ನಮ್ಮನ್ನು ಬಿಟ್ಟು ಇಲ್ಲಿ ಬೇರೆ ಯಾರಿದ್ದಾರೆ? ಪದ್ಮಾವತಿಯವರು ತಮಾಷೆಗೆ ಹೇಳಿದ್ರು ಅಷ್ಟೇ. ನಾವು ಕೂಡ ನಿನ್ನ ವಯಸ್ಸನ್ನು ದಾಟಿಯೇ ಬಂದವರು. ನಿನ್ನ ವಯಸ್ಸಿನಲ್ಲಿ ಎಲ್ಲರೂ ಹೀಗೆ ಆಡ್ತಾರೆ, ಅದರಲ್ಲಿ ತಪ್ಪೇನಿಲ್ಲ ಬಿಡು. ಸಮಾಧಾನದ ಮಾತುಗಳನ್ನು ಹೇಳಿದ ಶ್ಯಾಮಲಾ, ಮಗಳೇ, ಮದುವೆಯಾಗಿ 4 ವರ್ಷ ಆಯಿತು, ಏನೂ ವಿಶೇಷ ಇಲ್ವೇನಮ್ಮ ಎಂದು ಲೋಕಾರೂಢಿ ವಿಚಾರಿಸಿದರು. ಮೈತ್ರಿ ಏನನ್ನೋ ಹೇಳಲೆಂದು ಬಾಯಿ ತೆರೆಯುವಾಗಲೇ, ಅವಳನ್ನೇನು ಕೇಳ್ತೀರಾ ಆಂಟಿ, ಇಷ್ಟು ದಿನ ಅವಳ ಓದು ಮುಗೀಲಿ ಅಂತ ಕಾಯ್ತಾ ಇದ್ದೆ. ಈಗ ಅವಳ ಆಸೆಯಂತೆ ಡಬಲ್ ಡಿಗ್ರಿ ಪಡೆದು ವರ್ಕ್ ಕೂಡ ಮಾಡ್ತಾ ಇದ್ದಾಳೆ. ಮುಂದಿನ ಬಾರಿ ಬರುವಾಗ ಸಿಹಿ ಸುದ್ದಿಯೊಂದಿಗೆ ಬರೋದು ಅಲ್ವಾ ಮೈತ್ರಿ ಎಂದ ಮದನ್ ನಾಚಿಕೆಯಿಂದ ತಲೆ ತಗ್ಗಿಸಿದ್ದ ಹೆಂಡತಿಯ ಗಲ್ಲವಿಡಿದು ಮೇಲೆತ್ತಿದನು. ಹೋಗ್ರಿ ನೀವು. ಮೈತ್ರಿ ಮತ್ತಷ್ಟು ಲಜ್ಜೆಯಿಂದ ಕೆಂಪಾದಳು. ತನ್ನ ಗೆಳತಿ ಇಷ್ಟು ಸಂತೋಷವಾಗಿರುವುದನ್ನು ಕಂಡು ಮನಸ್ಸಿನಲ್ಲಿಯೇ ಸಂಭ್ರಮಪಟ್ಟ ಕ್ಷಮಾ, ಮೈತ್ರಿ, ಇಂತಹ ಒಳ್ಳೆಯ ಹುಡುಗನನ್ನು ಬಾಳ ಸಂಗತಿಯನ್ನಾಗಿ ಪಡೆದುಕೊಂಡಿರೋ ನೀನು ನಿಜಕ್ಕೂ ಅದೃಷ್ಟವಂತೆ ಎಂದು ಗೆಳತಿಯನ್ನು ಹರಸುತ್ತಿದ್ದರೆ ಶ್ಯಾಮಲಾರ ಕಣ್ಣುಗಳು ಕೊಳವಾದವು. ಅವರನ್ನೇ ಗಮನಿಸುತ್ತಿದ್ದ ಚಿದಾನಂದ ಮೂರ್ತಿಗಳು ಹಾಗೂ ಪದ್ಮಾವತಿ ಶ್ಯಾಮಲಾರ ಬಳಿ ಬಂದು, ನೀವು ಬೇಸರ ಮಾಡಿಕೊಳ್ಬೇಡಿ, ನಮ್ಮ ಕ್ಷಮಾಳಂತಹ ಸದ್ಗುಣ ಸಂಪನ್ನೆಗೆ ಒಳ್ಳೆಯವರ ಸಿಕ್ಕೇ ಸಿಗ್ತಾನೆ, ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕಲ್ವಾ ಎಂದು ಸಮಾಧಾನ ಪಡಿಸಿದರು. ಮರುದಿನವೇ ಮೈತ್ರಿ ಗಂಡನ ಮನೆಗೆ ಹೊರಟು ನಿಂತಾಗ ಕ್ಷಮಾಳಿಗೆ ಬೇಸರವೆನಿಸಿತು. ಆದರೂ ಅದನ್ನು ತೋರ್ಪಡಿಸದೆ ಸಂತೋಷದಿಂದ ಅವಳನ್ನು ಬೀಳ್ಕೊಟ್ಟಳು. ಅವಿನಾಶ ಕ್ಷಮಾಳೊಂದಿಗೆ ಮುಖ ಕೊಟ್ಟು ಮಾತನಾಡದೆ 3 ದಿನಗಳು ಕಳೆದಿತ್ತು. ತನ್ನೆಲ್ಲ ನೋವು ಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದ ತನ್ನೊಬ್ಬಳೇ ಗೆಳತಿ ಮೈತ್ರಿಗೆ
ಇದ್ದಕ್ಕಿದ್ದಂತೆ ವಿವಾಹ ನಿಶ್ಚಯವಾದಾಗ ಗೆಳತಿಯ ಅಗಲುವಿಕೆಯ ನೋವಿನಿಂದ ಹೊರಬರಲು ಕ್ಷಮಾಳಿಗೆ ಬಹಳ ದಿನಗಳೇ ಬೇಕಾಯಿತು. ಒಮ್ಮೊಮ್ಮೆ ಒಬ್ಬಂಟಿಯಾಗಿ ಕುಳಿತಾಗ ಮೈತ್ರಿಯ ನೆನಪು ಬಂದು ಅವಳ ಕಣ್ಣುಗಳು ತೇವವಾಗುತ್ತಿದ್ದವು. ಅದೇ ಸಮಯದಲ್ಲಿ ಅವಿನಾಶನ ಪುನರಾಗಮನ ಕ್ಷಮಾಳಿಗೆ ತಿಳಿಯದೆ ಅವಳ ಮನಸ್ಸಿನಲ್ಲಿ ಅವನಿಗೆ ಸ್ನೇಹಿತನ ಜಾಗವನ್ನು ತಂದುಕೊಟ್ಟಿತ್ತು. ಎಲ್ಲ ಶಿಕ್ಷಕರಂತೆ ಅವನು ಕೂಡ ತನ್ನೊಡನೆ ಸಲುಗೆಯಿಂದ ಮಾತನಾಡುತ್ತಿದ್ದರೂ ಅವಿನಾಶನಲ್ಲಿದ್ದ ಹಾಸ್ಯ ಪ್ರಜ್ಞೆ, ಅವನು ಪಟಪಟನೆ ಮಾತನಾಡುತ್ತಿದ್ದ ರೀತಿ ಎಲ್ಲವೂ ಕ್ಷಮಾಳನ್ನು ಒಂಟಿತನದಿಂದ ದೂರ ಸರಿಯುವಂತೆ ಮಾಡಿತ್ತು. ಕಳೆದ 2-3 ದಿನಗಳಲ್ಲಿ ಅವನು ಒಂದು ಬಾರಿಯೂ ಅವಳತ್ತ ತಿರುಗಿ ನೋಡಲಿಲ್ಲ. ಅವಳು ಎದುರಿಗೆ ಬಂದಾಗಲೆಲ್ಲ ಬೇಕೆಂದೇ ತಲೆ ತಗ್ಗಿಸಿ ನಡೆಯುತ್ತಿದ್ದನು. ಕ್ಷಮ ತಾನಾಗಿಯೇ ಮಾತನಾಡಿಸಲು ಮುಂದಾದರೂ ಏನಾದರೊಂದು ಸಬೂಬು ಹೇಳಿ ಅವಳಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದನು. ಅವನ ನಿರ್ಲಕ್ಷ್ಯ ಅವಳಿಗೆ ಸಹಿಸದಾಯಿತು. ತನ್ನ ಕಾರಣದಿಂದಾಗಿಯೇ ಆತ ಈ ರೀತಿ ನಡೆದುಕೊಳ್ಳುತ್ತಿಹನೇನೋ ಎಂದು ಅನುತಾಪವಾಯಿತು. ಮನೋವಿಕಲ್ಪಕ್ಕೆ ಒಳಗಾದವಳಂತೆ ಪುನಃ ಒಂಟಿತನ ಕಾಡಲಾರಂಭಿಸಿತು. ಅವಿನಾಶ ಮೊದಲ ಬಾರಿಗೆ ಶಾಲೆಗೆ ಕಾಲಿಟ್ಟಾಗಲೇ ಅವನಿಗೆ ಮನಸೋತಿದ್ದ ಮೇರಿ ಕ್ಷಮ ಬಂದ ದಿನದಿಂದಲೂ ಅವಿನಾಶ ತನ್ನೊಡನೆ ಮೊದಲಿನಷ್ಟು ಸಲುಗೆಯಿಂದ ಮಾತನಾಡುತ್ತಿಲ್ಲ, ಅವಳೇ ತನ್ನಿಂದ ಅವನನ್ನು ದೂರ ಮಾಡುತ್ತಿರುವುದು ಎಂದು ಭಾವಿಸಿದ್ದಳು. ಆದರೆ ಕಳೆದ 3 ದಿನಗಳಿಂದ ಅವರಿಬ್ಬರೂ ಸರಿಯಾಗಿ ಮುಖ ಕೊಟ್ಟು ಮಾತನಾಡದಿರುವುದನ್ನು ಗಮನಿಸಿ ತನ್ನ ಮನದ ಮಾತುಗಳನ್ನು ಹೇಳಿಕೊಳ್ಳಲು ಇದೇ ಸರಿಯಾದ ಸಮಯ ಎಂದು ಯೋಚಿಸಿ ತಾನೇ ಅವಿನಾಶನ ಮೈಮೇಲೆ ಬಿದ್ದು ಮಾತನಾಡಿಸಲು ಹೋದಾಗಲೂ ಅವಿನಾಶ ಅವಳ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ಇದರಿಂದ ಮೇರಿಗೆ ಅವಮಾನವಾದಂತಾದರೂ ಅವಳು ಅದಕ್ಕೆ ಅವಿನಾಶನನ್ನು ಗುರಿ ಮಾಡದೆ ಏಕಾಂಗಿಯಾಗಿ ಕುಳಿತು ವಿಷಯವನ್ನು ಸೂಕ್ಷ್ಮವಾಗಿ ಅರ್ಥೈಸಿಕೊಂಡು ಒಂದು ನಿರ್ಧಾರಕ್ಕೆ ಬಂದಳು. ಅವಿನಾಶ ಮೊದಲಿನಿಂದಲೂ ನನ್ನನ್ನು ಎಷ್ಟು ಬೇಕೋ ಅಷ್ಟರಲ್ಲಿಯೇ ಇಟ್ಟಿದ್ದ ಅನಿಸ್ತದೆ. ನಾನೇ ಅವನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ತಪ್ಪು ತಿಳಿದಿದ್ದೆ. ಇನ್ನು ಕ್ಷಮಾ ಬಂದ ಮೇಲಂತೂ ಕ್ಷಮಾಳೆ ನಮ್ಮಿಬ್ಬರನ್ನು ದೂರ ಮಾಡ್ತಾ ಇದ್ದಾಳೇನೋ ಅಂತ ಭಾವಿಸ್ತಿದ್ದೆ. ಇದರಲ್ಲಿ ಕ್ಷಮಾಳದ್ದು ಏನೂ ತಪ್ಪಿರಲಿಲ್ಲ, ಇದೆಲ್ಲವೂ ನನ್ನ ಭ್ರಮೆಯಷ್ಟೇ ಎಂದು ತನ್ನನ್ನು ತಾನೇ ದೂಷಿಸಿಕೊಂಡಳು. ತನ್ನ ತಪ್ಪಿನ ಅರಿವಾದ ನಂತರ ಕ್ಷಮಾಳ ಮೇಲಿದ್ದ ಅಸೂಯೆ ಸಂಪೂರ್ಣವಾಗಿ ಕರಗಿತ್ತು. ಎಲ್ಲ ಶಿಕ್ಷಕರಂತೆ ಅವಳು ಕೂಡ ಕ್ಷಮಾಳನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸಲು ಪ್ರಾರಂಭಿಸಿದ್ದಳು. ಅವಿನಾಶ ಹಾಗೂ ಕ್ಷಮಾಳ ನಡುವೆ ಮೂಡಿರುವ ಬಿರುಕು ಸರಿಯಾಗುವುದಾದರೂ ಎಂತು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.